ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ವೃಥಾ ಆರೋಪವನ್ನು ಮಾಡೋದಕ್ಕೆ, ಷಡ್ಯಂತ್ರವನ್ನು ಮಾಡೋದಕ್ಕೆ ಇದೆಲ್ಲದರ ಭಾಗಿಯಾಗಿರುವಂತಹ ಈ ಒಂದು ಬುರುಡೆ ಗ್ಯಾಂಗ್ ಏನಿದೆ, ಇವರುಗಳ ಬಣ್ಣ ದಿನಂಪ್ರತಿ ಇವರುಗಳ ಆಡಿರುವಂತಹ ನಾಟಕ, ಕಟ್ಟಿರುವಂತಹ ಕಥೆ ಎಲ್ಲವೂ ಕೂಡ ಬಯಲಾಗ್ತಾ ಇರುವಂಥದ್ದು ಈ ಪಾತ್ರಧಾರಿಗಳು ಯಾರಿದ್ದಾರೆ, ಈ ಸೂತ್ರಧಾರಿಗಳು ಯಾರಿದ್ದಾರೆ ಅವರದ್ದೇ ಬುಡಕ್ಕೆ ಬರ್ತಾ ಇದೆ. ಈ ಧರ್ಮಸ್ಥಳ ವಿರುದ್ಧದ ಪ್ರಕರಣಕ್ಕೆ ದಿನಕ್ಕೊಂದು SITಯ ಕಾರ್ಯಾಚರಣೆಯಲ್ಲಿ, ವಿಚಾರಣೆಯಲ್ಲಿ ಸ್ಫೋಟಕ ತಿರುವು ಸಿಗ್ತಾ ಇದೆ. ಧರ್ಮಸ್ಥಳದ ಪ್ರಕರಣಕ್ಕೆ ಸ್ಫೋಟಕ ತಿರುವು, ಗಿರೀಶ್ ಮಟ್ಟಣ್ಣನವರ ಬುಡಕ್ಕೆ ಬುರ್ಡೆ ಪ್ರಕರಣ ಬಂದ ಹಾಗೆ ಕಾಣಿಸ್ತಾ ಇದೆ. ಬುರ್ಡೆ ಕೇಸಲ್ಲಿ ಮಟ್ಟಣ್ಣನವರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ನಿನ್ನೆ ಬರೋಬ್ಬರಿ 9 ಗಂಟೆ ಕಾಲ ಜಯಂತ್ಗೆ SIT ಡ್ರಿಲ್ ನಡೆಸಿತ್ತು. SIT ಮುಂದೆ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಜಯಂತ್ ಟಿ. ನಿನ್ನೆ ಸಂಜೆವರೆಗೂ ಜಯಂತ್ ವಿಚಾರಣೆ ನಡೆಸಿದ್ದಂತಹ SIT ಅಧಿಕಾರಿಗಳು ಧರ್ಮಸ್ಥಳ ವಿರುದ್ಧದ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಗ್ತಾ ಇದೆ. ಜಯಂತ್ ಅವರ ವಿಚಾರಣೆ ಆಗಿತ್ತು 9 ಗಂಟೆಗಳ ಕಾಲ. ನಿನ್ನೆ SIT ಅಧಿಕಾರಿಗಳು ತೀವ್ರವಾದಂತಹ ವಿಚಾರಣೆ ನಡೆಸಿದ್ರು. ಇದೀಗ ಈ ಪ್ರಕರಣ ಬುರುಡೆ ವಿಚಾರ ಗಿರೀಶ್ ಮಟ್ಟಣ್ಣನವರ ಬುಡಕ್ಕೆ ಬರ್ತಾ ಇದೆ. ಜಯಂತ್ ಅವರನ್ನ ತೀವ್ರ ವಿಚಾರಣೆ ನಡೆಸ್ತಾರೆ SIT ಅಧಿಕಾರಿಗಳು. ಆತ ಬಾಯಿ ಬಿಟ್ಟಂತಹ ವಿಚಾರದಲ್ಲಿ ನಾನು ಬುರುಡೆ ತಂದುಕೊಟ್ಟಿಲ್ಲ, ನನಗೆ ಬುರುಡೆ ತಂದುಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರಂತ ಹೇಳಿಬಿಟ್ಟಿದ್ದಾರೆ ಜಯಂತ್ ಟಿ. ಹೀಗಾಗಿ ಈ ಬುರುಡೆ ಪ್ರಕರಣದ ಮೂಲ, ತಂದುಕೊಟ್ಟಿದ್ದು, ಎಲ್ಲಿಂದ ತಂದಿದ್ದು, ಎಲ್ಲಿ ಹೋಗಿದ್ದು, ಇದೆಲ್ಲವೂ ಕೂಡ ಪ್ರಶ್ನೆಗಳ ಸುರಿಮಳೆ. ಒಟ್ಟಾರೆ ಬುರುಡೆ ಪ್ರಕರಣ ಗಿರೀಶ್ ಮಟ್ಟಣ್ಣನವರ ಬುಡಕ್ಕೆ ಬಂತು. ಇದೀಗ ಅವರನ್ನೂ ಕೂಡ ನಿನ್ನೆ ನಡೆದಂಥ SIT ವಿಚಾರಣೆಯಲ್ಲಿ ಪ್ರಶ್ನೆ ಮಾಡಿದಾಗ ಅವರು ನನಗೆ ಗೊತ್ತಿಲ್ಲ ಅಂತ ಜಾರ್ಕೊಳ್ಳುವಂಥ ಪ್ರಯತ್ನದಲ್ಲಿದ್ದಾರೆ. ಬಟ್ ಈಗ ಏನು ಯೂಟ್ಯೂಬರ್ಸ್ ವಿಚಾರಣೆ, ಇದರ ಮಧ್ಯದಲ್ಲಿ ಜಯಂತ್ ಟಿ ಅವರ ತೀವ್ರವಾದಂಥ ವಿಚಾರಣೆ, ಗಿರೀಶ್ ಮಟ್ಟಣ್ಣನವರ ವಿಚಾರಣೆ, ಇವರುಗಳನ್ನಂತೂ ಬಿಟ್ಟೂ ಬಿಡದ ಹಾಗೆ SIT ಅಧಿಕಾರಿಗಳು. ಯಾಕೆಂತ ಹೇಳಿದ್ರೆ ಇದರ ಸತ್ಯಾಸತ್ಯತೆ ಹೊರತರಲೇಬೇಕಾದಂಥ ಜವಾಬ್ದಾರಿಯಲ್ಲಿ ಏನೂ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಹೋದ ಹಾಗೆ ಏನೀ ಪಾತ್ರಧಾರಿಗಳು ಯಾರು, ಸೂತ್ರಧಾರಿಗಳು ಯಾರು, ಪ್ಲಾನಿಂಗ್ಸ್ ಯಾರ್ದು, ಯಾಕೆಂತ ಹೇಳಿದ್ರೆ ಒಂದಾದ ನಂತರ ಒಬ್ಬರದ್ದು ಫೇಲ್ಯೂರ್ಸ್ ಆಗ್ತಾ ಇದೆ. ಹೀಗಾಗಿ ಏನೀ 3 ಜನರು ಕಾಣಿಸಿದ್ದಾರೆ ನಮ್ಮ ಕಣ್ಣಿಗೆ. ಯೂಟ್ಯೂಬರ್ ಸೆಪರೇಟ್, ಅವರುಗಳದ್ದು ವಿಚಾರಣೆ ನಡೀತಾ ಇದೆ, ಅವರುಗಳು ದಾಖಲೆ ತಂದುಕೊಡೋದಕ್ಕೆ SIT ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಮುಂದೆ ಬರ್ತಾ ಇರುವಂಥ ಸಾಕ್ಷಿಗಳು, ಇವರೆಲ್ಲರದ್ದು ಹೇಳಿಕೆಗಳು, ಇವರೆಲ್ಲರದ್ದು ವಿಚಾರಣೆ ಮಧ್ಯ 3 ಪ್ರಮುಖರೇನು ಕಾಣಿಸ್ಕೊಂಡಿದ್ರಲ್ಲ, ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಅವರಿಗೆ ಆ್ಯಡೆಡ್ ಅಪ್ ಮತ್ತೋರ್ವ ದೂರುದಾರ ಅಂತ ಬಂದಂಥ ಜಯಂತ್ ಟಿ. ಅವರು ಹೇಳಿದ್ದಾರೆ ನನಗೆ ಬುರುಡೆ ತಂದು ಕೊಟ್ಟಿದ್ದೆ ಮಟ್ಟಣ್ಣನವರ್ ಅಂತ. SIT ಅಧಿಕಾರಿಗಳ ಮುಂದೆ ಜಯಂತ್ ಟಿ ಹೇಳಿಕೆ ಕೊಟ್ಟಿದ್ದಾರೆ. SIT ವಿಚಾರಣೆ ವೇಳೆ ಮಾಹಿತಿ ನೀಡಿದ್ರು ಜಯಂತ್. ನಿನ್ನೆ ಬರೋಬ್ಬರಿ 9 ಗಂಟೆಗಳ ಕಾಲ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಜಯಂತ್ ಆರೋಪವನ್ನು ಮಾಡಿದ್ದಾರೆ. ಇತ್ತ ನಾನು ಬುರುಡೆ ತಂದು ಕೊಟ್ಟಿಲ್ಲ ಅಂತ ಗಿರೀಶ್ ಮಟ್ಟಣ್ಣನವರು ಹೇಳ್ತಾ ಇದ್ದಾರೆ. ಬುರುಡೆ ತಂದಿದ್ದು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. SIT ಅಧಿಕಾರಿಗಳ ಮುಂದೆ ಮಟ್ಟಣ್ಣನವರು ಹೇಳಿಕೆ ಕೊಟ್ಟಿರುವಂಥದ್ದು. ಜಯಂತ್ ವಿಚಾರಣೆಯಲ್ಲಿ ಹೇಳ್ತಾರೆ ನನಗೆ ಬುರುಡೆ ತಂದು ಕೊಟ್ಟಿದ್ದೆ ಗಿರೀಶ್ ಮಟ್ಟಣ್ಣನವರಂತ. ಅದಾದ ನಂತರದಲ್ಲಿ ಗಿರೀಶ್ ಮಟ್ಟಣ್ಣನವರ ಪ್ರಶ್ನೆ ಕೇಳಿದಾಗ ಇಲ್ಲ ನನಗೆ ಗೊತ್ತಿಲ್ಲ ಯಾರು ಬುರುಡೆ ತಂದು ಕೊಟ್ಟರು ಅಂತ ಅವ್ರು ಹೇಳ್ತಾ ಇದ್ದಾರೆ. ತೀವ್ರವಾದಂಥ ವಿಚಾರಣೆ SIT ಅಧಿಕಾರಿಗಳಿಂದ. ನಿನ್ನೆ ಬರೋಬ್ಬರಿ 9 ಅವರ್ಸ್ ವಿಚಾರಣೆ ಆಗಿದೆ ಜಯಂತ್ ಟಿ ಅವ್ರದ್ದು. ಎಲ್ಲರ ಗಮನಕ್ಕೆ ತರ್ತೀನಿ, ಇದು SIT ವಿಚಾರಣೆ ಅಂತ ಹೇಳಿದ್ರೆ ಸುಮ್ಮನೆ ಏನೋ ಕೇಳ್ತಾರೆ, ಏನೋ ಹೇಳಿ ಬಂದ್ಬಿಡ್ತೀವಿ ಅಂತ. ಇಟ್ ಇಸ್ ನಾಟ್ ಇನ್ ಎ ಲೆವೆಲ್ ಆಫ್ ಕಾನ್ಸ್ಟೇಬಲ್. SIT ಅಧಿಕಾರಿಗಳು DGP IGP ಲೆವೆಲಲ್ಲಿ ಇರ್ತಾರೆ, ಟ್ರಿಪಲ್ ಸ್ಟಾರ್ ಮೀರಿದಂಥ ಲೆವೆಲ್ ಆಫೀಸರ್ಸ್ ಅವರೆಲ್ಲ. ಅವರುಗಳು ನಿಮ್ಮನ್ನ ಯಾವ್ಯಾವ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾರೆ ಅನ್ನುವಂಥದ್ದು ನಾವು ಅದನ್ನು ಊಹಿಸೋಕ್ಕೂ ಸಾಧ್ಯ ಇಲ್ಲ, ಪ್ರೆಡಿಕ್ಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಬಹಳ ಈಸಿ ವೇ ಇರಬಹುದು, ನ್ಯಾಕಿಂಗ್ ವೇಯಲ್ಲಿರಬಹುದು. ಒಟ್ಟಾರೆ ಅವರು ಕೇಳುವಂಥ ಪ್ರಶ್ನೆಗಳು ಅಷ್ಟೇ ಒಂದು ರೀತಿಯಲ್ಲಿ ಚಾಲೆಂಜಿಂಗ್ ಆಗಿರುತ್ತೆ. ಪಕ್ಕಾ ಉತ್ತರವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಸಮಥಿಂಗ್ ಈಸ್ ನಾಟ್ ಓಕೆ ಅನ್ನುವಂಥದ್ದು ಅವರ ಗಮನಕ್ಕೆ ತಂದರೆ ಪದೇ 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 ನಿಮ್ಮನ್ನು ವಿಚಾರಣೆಗೆ ಕರೆತರ್ತಾರೆ ಅಥವಾ ಮುಂದುವರೆದಂಥ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ನಿಮ್ಮ ವಿರುದ್ಧ ಮಾಡಲಾಗುತ್ತೆ ಅನ್ನುವಂಥ ರೀತಿಯಲ್ಲಿ. ಯಾಕೆಂತ ಹೇಳಿದ್ರೆ ಅವರಿಗೆ ಬೇಕಾದಂತಹ ಸಮರ್ಪಕವಾದಂತಹ ಉತ್ತರ ಅವರಿಂದ ದೊರೆಯಲಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಯಾರು ವಿಚಾರಣೆಗೆ ಬಂದಿರ್ತಾರೆ ಅವರಿಂದ ಅವರಿಗೆ ಬೇಕಾದಂತಹ ಉತ್ತರಗಳು ಸಿಗದೆ ಹೋದರೆ ನಿರಂತರವಾದಂತಹ ವಿಚಾರಣೆಗಳು ನಡೀತಾನೆ ಇರುತ್ತೆ, ಪ್ರಶ್ನೆಗಳ ಸುರಿಮಳೆ ಹೋಗುತ್ತೆ. ಪ್ರಮುಖರಲ್ಲಿ ಈ 3, ಅದರಲ್ಲೂ ಕೂಡ ಜಯಂತ್ ಟಿ ಅವರ ನಿವಾಸದಲ್ಲೇ, ಅದು ಬೆಂಗಳೂರಿನ ನಿವಾಸದಲ್ಲೇ ಎಲ್ಲವೂ ಕೂಡ ಪ್ಲಾನಿಂಗ್ ಆದಂಥದ್ದು ಅನ್ನುವಂಥದ್ದು ಗೊತ್ತಾದ ನಂತರ ಅವರ ವಿಚಾರಣೆ ಮಧ್ಯ ಮಟ್ಟಣ್ಣನವರ ಬುಡಕ್ಕೆ ಬಂದಿದೆ. ಬುರುಡೆ ಕೇಸ್ನಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ. ಚಿನ್ನಯ್ಯ, ಜಯಂತ್, ಗಿರೀಶ್ ಮಟ್ಟಣ್ಣನವರ ಹೇಳಿಕೆ ಗೊಂದಲವನ್ನು ಮೂಡಿಸ್ತಾ ಇದೆ. ಬುರುಡೆ ಪ್ರಕರಣದಲ್ಲಿ 3 ಜನ 3 ಹೇಳಿಕೆಗಳು ಕೊಡ್ತಾ ಇದ್ದಾರೆ. SIT ಅಧಿಕಾರಿಗಳಿಗೆ 3 ಹೇಳಿಕೆಗಳು ಕೂಡ ಗೊಂದಲಮಯವಾಗಿಬಿಟ್ಟಿದೆ.
ಷಡ್ಯಂತ್ರ ರೂಪಿಸಿ ಈಗ ಛಿದ್ರವಾಯ್ತಾ ಬುರುಡೆ ಗ್ಯಾಂಗ್ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರು ಆರೋಪ ಮಾಡ್ತಾ ಇದ್ದಾರೆ. ಒಂದು ಕಡೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಮತ್ತೊಂದು ಕಡೆ ಜಯಂತ್, ಮತ್ತೊಂದು ಕಡೆ ಗಿರೀಶ್ ಮಟ್ಟಣ್ಣನವರ್. ಮೂವರದ್ದು ಮೂರು ರೀತಿಯ ತರಹೇವಾರಿ ಹೇಳಿಕೆಗಳು. SIT ಅಧಿಕಾರಿಗಳಿಗೆ ಈ ಮೂವರ ಹೇಳಿಕೆಗಳು ಕೂಡ ಗೊಂದಲವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಷಡ್ಯಂತ್ರ ರೂಪಿಸುವಾಗ ಒಗ್ಗಟ್ಟಿನಿಂದ ಒಂದಾಗಿದ್ದಂತಹ ಈ ಒಂದು ಬುರುಡೆ ಗ್ಯಾಂಗ್ ಇದೀಗ ಛಿದ್ರವಾಯಿತಾ ಅನ್ನುವಂತಹ ಸಂಶಯ ಪ್ರಶ್ನೆ ಕೂಡ ಮೂಡ್ತಾ ಇದೆ. SIT ಅಧಿಕಾರಿಗಳು ಬಿಟ್ಟು ಬಿಡದ ಹಾಗೆ ಈ ಮೂವರನ್ನ ಪ್ರಮುಖವಾಗಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈ ಏನು ಖಾಸಗಿ ವಾಹಿನಿಗಳ ಸಂದರ್ಶನದಲ್ಲಿ ಹೇಳದ ಅದನ್ನೇ SIT ಅಧಿಕಾರಿಗಳ ಮುಂದೆ ಹೇಳಿರಬೇಕಲ್ವಾ ಅನ್ನುವಂಥ ಪ್ರಶ್ನೆ ಬಂದಾಗ ತಾವೆಲ್ಲರೂ ಗಮನಿಸಬೇಕಾದಂಥದ್ದು ಚಿನ್ನಯ್ಯನ ಖಾಸಗಿ ವಾಹಿನಿಗಳ ಸಂದರ್ಶನ ಏನಾಗಿತ್ತಲ್ಲ ಅದಾದಂಥದ್ದು ಈ ಒಂದು ಪ್ರಕರಣ ದಾಖಲಾಗಕ್ಕೆ ಮುಂಚೆ. ಆವಾಗ ಇದೇ ಗ್ಯಾಂಗ್ ಆತನಿಗೆ ಫೀಡ್ ಮಾಡಿ ಎಲ್ಲ ತಯಾರಿಯನ್ನು ಮಾಡಿ ಕರ್ಕೊಂಬಂದಂಥದ್ದು. ಹಾಗಾಗಿ ಆತ ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ, ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾನೆ, ಅದೆಲ್ಲವೂ ಆವಾಗ. ಆದರೆ ಅದಾದ ನಂತರ ಪ್ರಕರಣ ದಾಖಲಾಗತ್ತೆ, ಇವರು ಉತ್ಖನನ ಕಾರ್ಯ ಸಿಗದೆ ಹೋಗುವಂಥ ವಿಚಾರಗಳು, ಅದಾದ ಮೇಲೆ ಈತನನ್ನು ಕಸ್ಟಡಿಗೆ ತೆಗೆದುಕೊಳ್ಳುವಂಥದ್ದು, ಏನು ಈ ವಿಟ್ನೆಸ್ ಪ್ರೊಟೆಕ್ಟ್ ಆ್ಯಕ್ಟಿಂದ ಹೊರಗಡೆ ಬರುವಂಥದ್ದು, ಆತನನ್ನು ಕಸ್ಟಡಿಗೆ ತಗೊಳ್ತಾರೆ. ತೀವ್ರವಾದಂಥ ವಿಚಾರಣೆ ಮಧ್ಯದಲ್ಲಿ ಆತನಿಗೆ ಗೊಂದಲ ಉಂಟಾಗಿ ಭಯಭೀತನಾಗಿ ಇರುವಂಥ ಸತ್ಯವನ್ನು ಹೇಳಿದ್ದಾನೆ ಅನ್ನುವಂಥದ್ದು ಚಿನ್ನಯ್ಯನ ವರಸೆ. ಅಲ್ಲೂ ಕೂಡ ಗೊಂದಲದ ಹೇಳಿಕೆಗಳು. ಮತ್ತು ಮಧ್ಯದಲ್ಲಿ ಏನು ಜಯಂತ್ ಟಿ ಅವರ ಒಂದು ಹೆಲ್ಪ್ ಏನಿತ್ತಲ್ಲ, ಈತನನ್ನು ಬೆಂಗಳೂರಿನಲ್ಲಿ ಇರಿಸಿಕೊಂಡು ರೂಮು ಫ್ಲ್ಯಾಟು ಎಲ್ಲ ಕಡೆ ಒಂದು ರೀತಿಯಲ್ಲಿ ಚರ್ಚೆಗಳಾಗಿ ಅಲ್ಲಿಂದ ದೆಹಲಿ ಇದೆಲ್ಲದರ ಭಾಗಿತ್ವ ಯಾರು ಜಯಂತ್ ಟಿ ಅವ್ರದ್ದು. ಹೀಗಾಗಿ ಅವರ ವಿಚಾರಣೆಯಲ್ಲೂ ಕೂಡ ಒಂದಷ್ಟು ಗೊಂದಲದ ಹೇಳಿಕೆಗಳು ಬುರುಡೆ ತಂದುಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರುವಂಥ ಸ್ಫೋಟಕ ಹೇಳಿಕೆ. ಇದಾದ ಮೇಲೆ ಇಷ್ಟೆಲ್ಲವೂ ಸೌಜನ್ಯ ಹೋರಾಟಗಾರರಾಗಿ ಶುರು ಮಾಡಿದಂಥ ಹೋರಾಟವನ್ನು ಗಿರೀಶ್ ಮಟ್ಟಣ್ಣನವರ್ ಇದೀಗ ಈ ಬುರುಡೆ ಪ್ರಕರಣಕ್ಕೆ ಒಂದು ರೀತಿಯಲ್ಲಿ ಎಲ್ಲ ರೀತಿಯಾದಂತಹ ಹೆಲ್ಪ್ ಮಾಡಿದಂಥವರು, ಜೊತೆಗೆ ನಿಂತಂಥವರು, ಬೆಂಬಲವನ್ನು ಕೊಟ್ಟಂಥವರು ಗಿರೀಶ್ ಮಟ್ಟಣ್ಣನವರು. ಹೀಗಾಗಿ ಅವರ ವಿಚಾರಣೆಯಲ್ಲೂ ಕೂಡ ಒಂದಷ್ಟು ಗೊಂದಲದ ಹೇಳಿಕೆಗಳು. ಒಟ್ಟಾಗಿ ಕೆಲಸ ಮಾಡಿದಂಥ ಬುರುಡೆ ಗ್ಯಾಂಗ್ ಇದೀಗ ಛಿದ್ರವಾಗ್ತಾ ಇದೆಯಾ ಅನ್ನುವಂಥ ಸಂಶಯ ಕೂಡ ವ್ಯಕ್ತವಾಗ್ತಾ ಇದೆ.